ಸಭಾಪತಿಯಾಗಿರೋ ನನ್ನನ್ನು ಯಾವುದೇ ಹಂತದಲ್ಲಿ ಆಡಳಿತಾತ್ಮಕವಾಗಿ ಕಾನೂನಾತ್ಮಕವಾಗಿ ಕಾರ್ಯಕ್ರಮಗಳಲ್ಲಿ ಕನ್ಸಿಡರೇಷನ್ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಚಿಕ್ಕ ಆರೋಪ ಮಾಡಿದ್ದಾರೆ. ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಮತ್ತು ನಾನು ಬಹಳ ಆತ್ಮೀಯರು. ಮತ್ತು ಅವ್ರು ನನಗೆ ಒಂದು ಹಿರಿಯ ಅಣ್ಣ ಇದ್ದಾಗ ಅತ್ಯಂತ ಸೀನಿಯರ್. ಅವರೆಲ್ಲ ಅನುಭವ ಕೂಡ ಬಹುಶಃ ನನ್ನ ತಂದೆ ಟೈಮಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಈಗ ವಿಧಾನ ಪರಿಷತ್ನ ಅಧ್ಯಕ್ಷರಾಗಿದ್ದಾರೆ. ನಾನು ವಿಧಾನಸಭೆಯ ಅಧ್ಯಕ್ಷ ಆಗಿಲ್ಲ, ಸಭಾಪತಿ ಆಗಿದ್ದಾರೆ. ಒಂದು ವಿಧಾನಸಭೆಯ ಒಂದು ನಾಣ್ಯ ಎರಡು ಮುಖಗಳು, ವಿಧಾನ ಪರಿಷತ್ ಮತ್ತು ವಿಧಾನ ಸಭೆ. ಯಾವಾಗಲೂ ಜೊತೆಯಲ್ಲಿದ್ದೇವೆ. ಎಲ್ಲ ವಿಚಾರಗಳು ನಾನು ಚರ್ಚೆ ಮಾಡಿದ್ದೇನೆ. CPIಗೆ ಸಂಬಂಧಪಟ್ಟಾಗಿ ಕೂಡ ನಮಗೆ ಡೆಲ್ಲಿಯಿಂದ ಒಪ್ಪಿಗೆ ಬಂದ ತಕ್ಷಣ ವಿಧಾನ ಪರಿಷತ್ ಅಧ್ಯಕ್ಷರ ಚೇಂಬರಲ್ಲೇ ನಾನು, ನಮ್ಮ ಅಧಿಕಾರಿ, ಅವರ ಅಧಿಕಾರಿ ಮೊದಲ ಸಭೆ ಆಗಿದೆ ಅಂತ ನನಗೆ ಭಾಳ ಸ್ಪಷ್ಟ ನೆನಪಿದೆ. ಲೈಟಿಂಗ್ ಸಂಬಂಧಪಟ್ಟಾಗೆ ನಾನು ವಿಧಾನಸಭೆ ಎಷ್ಟು ಚೆಂದ ಆಗಬೇಕಂತ ಸೂಚನೆ ನಂದು. ಅದನ್ನು ಟೆಂಡರ್ ಕರೆದು ಮಾಡಿದ್ದು ಉದ್ಘಾಟನಾ ಕಾರ್ಯ ಎಲ್ಲವೂ ಕೂಡ ಅದು PW ಡಿಪಾರ್ಟ್ಮೆಂಟ್. ಇದನ್ನು ಟೂರಿಸಮ್ ಆಗಿ ಏನು ನಮ್ಮ ಇಲ್ಲಿಗೆ ವಿಧಾನಸೌಧಕ್ಕೆ ಒಂದು ಮುಕ್ತ ಅವಕಾಶ, ಒಂದು ಎಜುಕೇಷನ್ ಟೂರ್ ಥರ ಐಡಿಯಾ, ಅದಕ್ಕೆ ಸೂಚನೆ, ಅದರ ಬೆನ್ನ ಹಿಂದೆ ಬಿದ್ದು ಅದಕ್ಕೆ ಪ್ರೋತ್ಸಾಹ ಒಂದು ಎಲ್ಲ ಜೊತೆ ಮಾತಾಡಿದ್ವಿ ನಾನು. ಆದರೆ ಆ ಕಾರ್ಯಕ್ರಮ ನಡೆಸಿದ್ದು ಅದು ಎಲ್ಲವೂ ಕೂಡ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗೆ. ಆಗ ನನಗೆ ಜ್ಞಾಪಕ, ನಾನು ಎಲ್ಲ ಹಂತದಲ್ಲಿಗೂ ನಾನು ಚರ್ಚೆ ಮಾಡಿದ್ದೀನಿ. CPI ಬಗ್ಗೆ ಪ್ರಥಮ ಅವ್ರ ಮೀಟಿಂಗ್, ಅವರ ಕಚೇರಿ ಚರ್ಚೆ ಕೂಡ ಆಯಿತು. ಯಾಕೆ ಈ ರೀತಿ ಆ ಒಂದು ಪತ್ರ ಬರ್ತಿದೆ ಅಂತೇಳಿ, ಅದು ಭಾವನೆ ಯಾಕೆ ಬಂದಿದೆ ಅಂತೇಳಿ ನಾನು ಅವ್ರ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೀನಿ.